ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 5ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು ಅಶ್ಲೀಲತೆ. ನಿಮ್ಮ ದೇವರ ಹೆಸರನ್ನು ಅಪವಿತ್ರಗೊಳಿಸಬಾರದು, ನಾನೇ ಕರ್ತನು. ಯಾಜಕಕಾಂಡ 18:21. ನಾವು ಕರ್ತನಿಗೆ ಸೇರಿದವರು, ಆತನು ನಮ್ಮ ದೇವರು ಮತ್ತು ಆತನ ಪವಿತ್ರ ನಾಮವು ನಮ್ಮ ಮೇಲೆ ಇಡಲ್ಪಟ್ಟಿದೆ. ಆತನು ನಮ್ಮನ್ನು ಪವಿತ್ರ ಜನಾಂಗವಾಗಿಯೂ ರಾಜಮನೆತನದ ಯಾಜಕತ್ವವಾಗಿಯೂ ಇರುವಂತೆ ಕರೆದಿದ್ದಾನೆ. 15ನೇ ಶತಮಾನದ ಪ್ರಬಲ ಪುನರುಜ್ಜೀವನಕಾರರಲ್ಲಿ ಒಬ್ಬರಾದ ಸವೋನಾರೋಲಾ ಇಟಲಿಯಲ್ಲಿ ಪ್ರಬಲವಾದ ಆಧ್ಯಾತ್ಮಿಕ ಜಾಗೃತಿಯನ್ನು ಉಂಟುಮಾಡಿದರು. ಆ ರಾಷ್ಟ್ರದ ಪಾಪಗಳು ಸೊದೋಮ್ ಮತ್ತು ಗೊಮೋರದ ಪಾಪಗಳಿಗಿಂತ ಕೆಟ್ಟದಾಗಿವೆ ಎಂದು ಅವರು ಧೈರ್ಯದಿಂದ ಘೋಷಿಸಿದರು. ಅವರು ಆಳುವ ರಾಜ ಮತ್ತು 3 ಪ್ರಮುಖ ಧಾರ್ಮಿಕ ಮುಖಂಡರನ್ನು ವೈಯಕ್ತಿಕವಾಗಿ ಎಚ್ಚರಿಸುತ್ತಾ, ನೀವು ಕರ್ತನ ಹೆಸರನ್ನು ಅಪವಿತ್ರಗೊಳಿಸುವುದನ್ನು ಮುಂದುವರೆಸಿದರೆ ನೀವೆಲ್ಲರೂ ಈ ವರ್ಷದೊಳಗೆ ಸಾಯುವಿರಿ ಎಂದು ಹೇಳಿದರು. ಅವರು ಅವನ ಎಚ್ಚರಿಕೆಯನ್ನು ಅಪಹಾಸ್ಯ ಮಾಡಿದರು. ಆ ವರ್ಷದೊಳಗೆ ಅವರೆಲ್ಲರೂ ಸತ್ತರು. ಜನರಲ್ಲಿ ಮಹಾಭಯ ಹರಡಿತು ಮತ್ತು ಆಳವಾದ ಪುನರುಜ್ಜೀವನವು ನಡೆಯಿತು. ಹೌದು, ಅಶ್ಲೀಲತೆಯು ಗಂಭೀರ ಮತ್ತು ಅಪಾಯಕಾರಿ ವಿಷಯವಾಗಿದೆ. ನಾವು ಯಾವುದನ್ನು ಎಂದಿಗೂ ಅಪವಿತ್ರಗೊಳಿಸಬಾರದು. ಸತ್ಯವೇದವು ಈ ಕೆಳಗಿನವುಗಳ ವಿರುದ್ಧ ನಮ್ಮನ್ನು ಎಚ್ಚರಿಸುತ್ತದೆ. ಕರ್ತನ ಹೆಸರು. ಯಾಜಕಕಾಂಡ 18:21. ಕರ್ತನ ಪವಿತ್ರ ಸ್ಥಳ. ಯಾಜಕಕಾಂಡ 21:23. ಸಬ್ಬತ್ ದಿನ. ಎಜ್ಕೇಲ 23:28 ಮತ್ತು ಪಿತೃಗಳ ಒಡಂಬಡಿಕೆ. ಮಲಾಕಿಯ 2:10. ನಮ್ಮ ದೇವರು ಪ್ರೀತಿಯ ದೇವರು, ಆದರೆ ಆತನ ಪವಿತ್ರ ನಾಮವು ಅಪವಿತ್ರಗೊಂಡಾಗ ಆತನು ನೀತಿವಂತ ನ್ಯಾಯಾಧೀಶನಾಗುತ್ತಾನೆ. ಆತನ ನ್ಯಾಯ ತೀರ್ಪಿನ ಕತ್ತಿಯು ಹರಿತ ಮತ್ತು ವೇಗವಾಗಿರುತ್ತದೆ. ಒಂದೇ ಒಂದು ಪಾಪದಿಂದಾಗಿ ಆದಾಮ ಮತ್ತು ಹವ್ವರನ್ನು ಏದೆನ್ನಿಂದ ಹೊರಹಾಕಲಾಯಿತು. ಆಕಾನನ ಸ್ವಾರ್ಥಪರ ದುರಾಸೆಯಿಂದಾಗಿ ಅವನು ಮತ್ತು ಅವನ ಕುಟುಂಬವು ಕಲ್ಲೆಸೆದು ಕೊಲ್ಲಲ್ಪಟ್ಟಿತು. ಗೆಹಜಿಯ ದುರಾಸೆಯಿಂದಾಗಿ ಅವನು ಮತ್ತು ಅವನ ವಂಶಸ್ಥರು ಕುಷ್ಠರೋಗದಿಂದ ಶಪಿಸಲ್ಪಟ್ಟರು. ಅನನೀಯ ಮತ್ತು ಸಫೀರಳು ಪವಿತ್ರಾತ್ಮನಿಗೆ ಸುಳ್ಳು ಹೇಳಿದ್ದರಿಂದ ಅವರು ನ್ಯಾಯ ವಿಚಾರಣೆಯಲ್ಲಿ ಸತ್ತರು. ಮತ್ತು ಸತ್ಯವೇದವು ಗಂಭೀರವಾಗಿ ಎಚ್ಚರಿಸುತ್ತದೆ, ಯಾರಾದರೂ ದೇವರ ದೇವಾಲಯವನ್ನು ಕೆಡಿಸಿದರೆ ದೇವರು ಅವನನ್ನು ನಾಶ ಮಾಡುವನು. 1 ಕೊರಿಂಥದವರಿಗೆ 3:17. ಅಪೊಸ್ತಲದ ಪೌಲನು ನಮಗೆ ಹೀಗೆ ಎಚ್ಚರಿಸುತ್ತಾನೆ, ದೇವರು ನೈಸರ್ಗಿಕ ಕೊಂಬೆಗಳನ್ನು ಉಳಿಸದಿದ್ದರೆ ನಿನ್ನನ್ನು ಉಳಿಸದೇ ಇರಬಹುದು. ಆದುದರಿಂದ ದೇವರ ದಯೆ ಮತ್ತು ಕಾಠಿಣ್ಯವನ್ನು ಪರಿಗಣಿಸಿ, ಬಿದ್ದವರ ಮೇಲೆ ಕಾಠಿಣ್ಯ, ಆದರೆ ನೀನು ಆತನ ದಯೆಯಲ್ಲಿ ಮುಂದುವರಿದರೆ ನಿನಗೆ ದಯೆ. ರೋಮಾಪುರದವರಿಗೆ 11:21 ಮತ್ತು 22. ದೇವರ ಪ್ರಿಯ ಮಕ್ಕಳೇ, ನಾವು ಪ್ರತಿದಿನ ಭಕ್ತಿ ಮತ್ತು ಪವಿತ್ರತೆಯಿಂದ ಬದುಕೋಣ. ಆಗ ನಮ್ಮ ಮಾತುಗಳು, ನಡವಳಿಕೆ ಅಥವಾ ಆಯ್ಕೆಗಳಿಂದ ಕರ್ತನ ಪವಿತ್ರ ನಾಮವು ಎಂದಿಗೂ ಅಪವಿತ್ರವಾಗಬಾರದು. ನಮ್ಮ ಜೀವನವು ಆತನ ಪವಿತ್ರತೆಯನ್ನು ಎತ್ತಿ ಹಿಡಿಯಲಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಮತ್ತು ನೀವು ಅನ್ಯ ಜನಾಂಗಗಳ ಮಧ್ಯದಲ್ಲಿ ಅಪವಿತ್ರಗೊಳಿಸಿರುವ ನನ್ನ ಮಹಾನ್ ಹೆಸರನ್ನು ನಾನು ಪವಿತ್ರಗೊಳಿಸುತ್ತೇನೆ. ಆಗ ಜನಾಂಗಗಳು ನಾನೇ ಕರ್ತನೆಂದು ತಿಳಿದುಕೊಳ್ಳುವರು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಯೆಹೆಜ್ಕೇಲ 36:23. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.